ಬೇರೆಯವ್ರ ಬಗ್ಗೆ ಹೇಳ್ತಿಲ್ಲ. ಈಗ ನುರಿತ ಕಲಾವಿದರಿಗೆ ಹೆಂಗಿದೆ ಅಂದರೆ ಅವ್ರದ್ದೊಂದು ಕೆಲವೊಂದು ರಿಯಾಕ್ಷನ್ಸ್ಗಳಿರುತ್ತೆ. ಕೆಲವೊಂದು ಎಲ್ಲರೂ ಅಲ್ಲ, ಕೆಲವೊಂದು ಸರ್ಕಲ್ ಬಿಟ್ಟು ಹೋಗಲ್ಲ. ನಾವು ಏನೇ ಡೈರೆಕ್ಟರ್ ಬಡ್ಕೊಂಡ್ರು ಕೂಡ ಅವ್ರದ್ದೊಂದು ಸ್ಟಾಕ್ ಶಾರ್ಟ್ಸ್ಗಳು ಅಂತ ಇರುತ್ತೆ. ಅದನ್ನು ಬ್ರೇಕ್ ಮಾಡೋದು ಭಾಳ ಕಷ್ಟ. ಇನ್ನು ಸ್ವಲ್ಪ ತುಂಬ ಟೈಟ್ ಮಾಡೋಕ್ಕೆ ನನಗೇನೋ ಬೇಕು ಅಂತ ತೆಗೆಸ್ಕೊಂಡಾಗ ಅದು ಕ್ಲಾಶಸ್ ಆಗೋ ಚಾನ್ಸಸ್ ಇರುತ್ತೆ. ಈಗ ನಾನು ದೊಡ್ಡ ದೊಡ್ಡ ಕಲರ್ ಜೊತೆ ಕೆಲಸ ಮಾಡಿದ್ದೀನಿ, ನಾನು ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಕೆಲವೊಂದು ಏನಂದ್ರೆ ಕೆಲವರು ಆ ಚೌಕಟ್ಟಲ್ಲಿ ಇರ್ತಾರೆ. ಇಲ್ಲ ನಾ ರೆಗ್ಯುಲರ್ ಆಯ್ತು ಎಕ್ಸ್ಪ್ರೆಷನ್, ನಾನು ಕೆಲವು ಸಿನಿಮಾದಲ್ಲಿ ನಿಮ್ಮ ರಿಯಾಕ್ಷನ್ಸ್ ನೋಡಿದ್ದೀನಿ, ನನಗೆ ಇದು ಬೇಡ, ಇದು ಬಿಟ್ಟು ಬ್ರೇಕ್ ಮಾಡಿ ಅನ್ನೋ ಕೆಲವರು ರೈಸ್ ಆಗ್ಬಿಡ್ತಾರೆ. ಇನ್ನೇನು ಮಾಡ್ಬೇಕು, ನಾನು ಆ್ಯಕ್ಟ್ ಮಾಡ್ತಾ ಕೂಡ ಅದು ಬಿಟ್ಟು ಬರಲ್ಲ. ತುಂಬ ದೊಡ್ಡ ಕಲರ್ ಜೊತೆ ಕೆಲಸ ಮಾಡಿದ್ದೀನಿ. ಒಂದ್ಸಲ ನಮಗೂ ಆಸ್ ಎ ಡೈರೆಕ್ಟರ್ ಬೇಜಾರಾಗುತ್ತೆ, ಏನಪ್ಪ ಇರೋ ಅದನ್ನೇ ರುಟೀನ್. ಅವ್ರದ್ದು 1000 ಸೀಸನ್ ನೋಡಿರ್ತೀರಿ, ಅದೇ ರಿಯಾಕ್ಷನ್ ಕೊಡ್ತಾ ಇರ್ತಾರೆ. ನಮ್ಗೆ ಅದು ಬೇಕಾಗಿರಲ್ಲ. ಒಬ್ಬ ಡೈರೆಕ್ಟರ್ಗೆ ಕೆಲವರು ಸಪೋರ್ಟ್ ಮಾಡ್ತಾರೆ, ಈ ಥರ ಬೇಕಾ, ಇಷ್ಟದ್ರ ಬೇಕಾ. ಆ ನಿಟ್ಟಿನಲ್ಲಿ ನನಗೆ ಕಂಫರ್ಟಬಲ್ ಅಂದರೆ ಹೊಸಬ್ರು. ಯಾಕಂದ್ರೆ ಹೊಸಬ್ರು ಯಾವುದೇ ರೀತಿ ಒಂದು ಸರ್ಕಲ್ ಇರಲ್ಲ, ಯಾವುದೇ ರೀತಿ ಒಂದು ಇದಿರಲ್ಲ, ಬೌಂಡಿಂಗ್ ಇರಲ್ಲ. ಒಬ್ಬ ನಿಜವಾದ ಒಬ್ಬ ನಿರ್ದೇಶಕರ ನಟ ಆಗ್ಬಿಡ್ತಾರೆ. ಅದು ನನಗೆ ಕಂಫರ್ಟಬಲ್, ಅದೇ ನಂಗೆ ಚಾಲೆಂಜಿಂಗ್. ಸರ್, ಈ ಸಿನಿಮಾದಲ್ಲಿ ದೇವ್ರನ್ನು ಕೂಡ ತೋರಿಸಿದಿರ, ಒಂದು ಕಾಳಿ ಆಗಿರ್ಬಹುದು, ಆಮೇಲೆ ಇನ್ನೊಂದ್ ಕಡೆ ಕೊರಗಜ್ಜಂದು ಕೋಲ ಆಗಿರಬಹುದು, ಅದನ್ನೆಲ್ಲ ನೀವು ಹೆಂಗೆ ಮಾಡಿದ್ರಿ ಸರ್? ಇಲ್ಲ, ಬೇಸಿಕಲಿ ನಾವು ಕೊರಗಜ್ಜ ಸ್ಕ್ರಿಪ್ಟ್ ಎಲ್ಲ ಹ್ಯಾಡ್ ಮಾಡಿದ್ವಿ ನಾವು. ಆಮೇಲೆ ಅದು ಏನು ಹೇಳ್ತೀವಿ, ಅದು ಎಲ್ಲದಕ್ಕೂ ಕೂಡ್ ಬರುತ್ತೆ ಅಂತ ಹೇಳ್ತೀವಲ್ಲ. ಆ್ಯಕ್ಚುಲಿ ಬೇಸಿಕಲಿ ನಮ್ಮ ನಿರ್ಮಾಪಕರು ಪ್ಲಸ್ ನಟರು ಪಿ ಮೂರ್ತಿ ಅಣ್ಣ ಬಂದು ಅವರು ಆ್ಯಕ್ಚುಲಿ ಬೇಸಿಕಲಿ ಮಹಾನ್ ದೈವ ಭಕ್ತರು ಅವರು. ಅದರಲ್ಲಿ ಕೊರಗಜ್ಜ ಅಂದರೆ ಅವ್ರಿಗೆ ಪಂಚಪ್ರಾಣ. ಸಿನಿಮಾ ಮಾಡೋಕ್ಕಿಂತ ಮುಂಚೆನೂ ಟಚ್ಚಲ್ಲಿದ್ದಾರೆ ಅವರು ಕೊರಗಜ್ಜ. ಆ್ಯಕ್ಚುಲಿ ಕೊರಗಜ್ಜ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅವರು ಅದ್ರದ್ದು ಮಹಿಮೆ, ಅದ್ರದ್ದು ಇತಿಹಾಸ ಹೇಳಿದವಾಗ ನನಗೆಲ್ಲ ಭೂಸ್ವಂಸ ಆಯಿತು. ಸೊ ನನಗೆ ಇದರಲ್ಲಿ ಒಂದು 100% ಒಂದು ದೈವ ಬೇಕು ಅಂತಲೇ ಅಂದ್ಕೊಂಡಿದ್ವಿ, ಒಂದು ದೈವ ಟಚ್ ಇರಬೇಕು ಈ ಸಿನಿಮಾಗೆ ಅಂತ. ಹಾಗಾಗಿ ಇವ್ರು ಹೇಳಿದಾಗ ನಾನು ಯಾಕೆ ಕೊರಗಜ್ಜ ಅವ್ರನ್ನ ಆ್ಯಡ್ ಮಾಡ್ಕೊಂಬಾರ್ದು, ಕೊರಗಜ್ಜ ಆದಿವಾಸಿ ಬುಡಕಟ್ಟು ಜನಾಂಗ ಅಂದಾಗ ಆ ಕೊರಗಜ್ಜ ಲಿಂಕ್ ಇದೆ, ತುಂಬ ಇತಿಹಾಸ ಇದೆ ಕೊರಗಜ್ಜಗೂ ಆದಿವಾಸಿ ಜನಾಂಗಗೂ. ಇಲ್ಲ, ಕೊರಗಜ್ಜನ ಆ್ಯಡ್ ಮಾಡೋಣ ಅಂತ ಮಾಡಿದ್ದು. ನಿಜವಲ್ಲೂ ಒಂದು ಬೇರೆ ಲೆವೆಲ್ಗೆ ಔಟ್ಪುಟ್ ಬಂದಿದೆ. ಒಂದು ಆದಿವಾಸಿ ಬುಡಕಟ್ಟು ಜನಾಂಗ ಸುತ್ತ ನಡೆಯುವ ಕತೆ ಕೊರಗಜ್ಜ ಒನ್ ಆಫ್ ದಿ ಪಾರ್ಟ್ ಅಂತ ಹೇಳೋದು ಇಷ್ಟಪಡ್ತೀನಿ. ಆ ಪಾರ್ಟ್ ಕೂಡ ಸಿನಿಮಾದಲ್ಲಿ ಒಂದು ಕೀ ಪಾಯಿಂಟ್ ಅಂತ ಹೇಳ್ತೀವಿ. ಆ ಪೋರ್ಷನ್ಸ್ ಇಲ್ಲ ಅಂದರೆ ಸಿನಿಮಾ ಇಲ್ಲ, ಆ ಒಂದು ಲೆವೆಲ್ಗೆ ಇಂಪ್ಯಾಕ್ಟ್ ಆಗಿದೆ ಆ ಪೋರ್ಷನ್ಸ್. ಪಿ ಮೂರ್ತಿ ಸರ್ ಅವರು ಇವಾಗ ಫಸ್ಟ್ ಟೈಮ್ ವಿಲನ್ ಆಗಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೈಡ್ ಮಾಡೋದು, ಅವ್ರನ್ನ ಒಂದು ಶೂಟಲ್ಲಿ ಇದು ಮಾಡೋದು, ಅದೇ ಹೆಂಗಿತ್ತು ಸರ್? ಇಲ್ಲ ಮೇಡಮ್, ಅದೇನು ಗೊತ್ತಾ, ಅದು ಅವ್ರು ಆ್ಯಕ್ಚುಲಿ ಇದೇನು ಹೊಸ ಸಿನಿಮಾ ಅಲ್ಲ. ಸ್ಲಮ್ ಅಂತ ಒಂದು ನಟನಾಗಿ ಅಭಿನಯಿಸಿದ್ರು. ಸುಮಾರು ಒಂದು ಸಣ್ಣ ಪುಟ್ಟ ಸಿನಿಮಾಗಳೆಲ್ಲ ಮಾಡಿದ್ದಾರೆ, ಪಾತ್ರಗಳೆಲ್ಲ ಮಾಡಿದ್ದಾರೆ. ಅವ್ರಿಗೆ ಕ್ಯಾಮ್ರಾ ಮುಂದೆ ಫಿಯರ್ ಆಗಲಿ, ನರ್ವಸ್ನೆಸ್ ಆಗಲಿ ಅದೇನು ಅವ್ರು ಕಂಡು ಬಂದಿಲ್ಲ ನನಗೆ. ಅವ್ರಿಗೆ ಅಂದರೆ ಫಸ್ಟ್ ಆಫ್ ಆಲ್ ಇದು ಕಠೋರ ಕ್ಯಾರೆಕ್ಟರ್ ಮಾಡ್ಬೇಕಂತನೂ ನಾವು ಡಿಸೈಡ್ ಮಾಡಿದ್ದಲ್ಲ. ಅದು ಸರ್, ಅವರು ವಿಲನ್ಗೆ ಸೂಟ್ ಆಗ್ತಾರೆ ಅಂತ ಹೇಳಿ ಐಡಿಯಾ ಯಾರಿಗೆ ಬಂತು ಸರ್? ಅದೇ ಹೇಳಕ್ ಬಂದೆ ನಾನು. ನಾವು ಪಾತ್ರಗಳು ಗೀಚ್ಕೊಂಡಾಗ ಒಂದಷ್ಟು ಪಾತ್ರಗಳು ನಾವು ಗೀಚ್ಬೇಕಾದ್ರೆ ಇವನು ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮನಸ್ಸುತ್ತೆ. ಒಂದ್ಸರಿ ಸ್ಕ್ರಿಪ್ಟ್ ಫಿನಿಶ್ ಆದ್ಮೇಲೆ ಕೂಡ ನಮ್ಗೆ ಯಾರು ತಲೆಗೆ ಬರಲ್ಲ, ಯಾರು ಅಂತ ಬರೀ ಆ ಹುಡುಕಾಟ ತೊಳಲಾಟದಲ್ಲಿ ಇದ್ಬಿಡ್ತೀವಿ ನಾವು. ಆ ಥರ ಕಠೋರ ಕ್ಯಾರೆಕ್ಟರ್ ತುಂಬ ಪವರ್ಫುಲ್ ಆಗಿ ಬರ್ಕೊಂಡಿದ್ವಿ. ಸೊ ನಮ್ಮ ಒಂದು ಇಮೇಜ್ ಇತ್ತು, ಆ ಕ್ಯಾರೆಕ್ಟ್ರು ಪೆಪ್ಪರ್ ಲುಕ್ ಇರಬೇಕು, ಸ್ವಲ್ಪ ಆ ನಡಿಗೆ, ಸಿಂಹದ ನಡಿಗೆ, ಗಾಂಭೀರ್ಯ, ಇದೆಲ್ಲ ಕೆಲವೊಂದು ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಒಂದು ಡಿಸೈನ್ ಮಾಡ್ಕೊತೀವಿ. ಅವ್ನು ಯಾವ ಥರ ಮಾತಾಡ್ತಾನೆ, ಅವ್ನು ಯಾವ ಥರ ಬಟ್ಟೆ ಹಾಕ್ತಾನೆ, ಅವ್ನು ಯಾವ ಥರ ನಡಿಬೇಕು, ಯಾವ ಥರ ಮಾತಾಡಬೇಕು. ಒಬ್ಬ ಡೈರೆಕ್ಟರ್ಗೆ ಪ್ರತಿಯೊಂದು ಕ್ಲಾರಿಟಿ ಇರುತ್ತೆ ಅದು ನಾವು ಗೀಚ್ಕೊಂಡಿರೋ ಪಾತ್ರಗಳ ಬಗ್ಗೆ. ಸೊ ಎಲ್ಲರೂ ಆಯ್ಕೆ ಆಯಿತು. ಕಟ್ಟರ್ ಅವ್ನು ಹಂಗೆ ಬ್ಯಾಲೆನ್ಸ್ ಇಟ್ಟಿದ್ವಿ ನಾವು. ಆ್ಯಕ್ಚುಲಿ ನಾವು 3 ದಿನ ಡಿಸ್ಕಷನ್ ಮಾಡ್ತಾಯಿದ್ವಿ, ಅವ್ರು ಹಾಕೋಣ XYZ ಹಿಂಗೆ ಪ್ಲ್ಯಾನ್ ಮಾಡಿದಾಗ ಯಾರು ನಮ್ಗೆ ಅಷ್ಟು ಗಮನಕ್ಕೆ ಬಂದಿದ್ರು ಕೂಡ ಆ ಪಾತ್ರಕ್ಕೆ ಅಷ್ಟು ಜೀವ ಕೊಡ್ತಾರೇನೋ ಅಂತ ಒಂದು ಡೌಟ್ ಇತ್ತು. ಸೊ ಹೀಗೆ ಹೋಗ್ತಾ ಅವ್ರದ್ದು ಸಂಘದ ಒಡನಾಟ ಜೊತೆ ನಾನು ಅವ್ರ ಜೊತೆ ಬೆರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಫುಲ್ ಕ್ಲೀನ್ ಶೇವ್ ಇತ್ತು ಅವ್ರದ್ದು. ಅವ್ರು ಮಾತಾಡೋ ಶೈಲಿ ಆಗಿರ್ಬೋದು, ಅವರು ನಡೆಯೋದು, ನನಗೆಲ್ಲೋ ಕಠೋರ, ಅದೇ ಹೇಳಿದ್ರಲ್ಲ, ಮಗು ಇಟ್ಕೊಂಡು ಸೊಂಟದಲ್ಲಿ ಊರವರೆಲ್ಲ ಸುತ್ತಂಗಾಯ್ತು ಅಂತ ನನಗೆ ಹಂಗೆ ಅನಿಸ್ತು. ಅಣ್ಣ ಒಂದ್ಸಲಿ ಪೆಪ್ಪರ್ ಲುಕ್ ಬಿಡಿ. ಆ್ಯಕ್ಚುಲಿ ಸುತಾರಾಮ್ ಇಷ್ಟ ಇಲ್ಲ ಅವ್ರಿಗೆ. ಯಾಕಂದ್ರೆ ಅದೇನಾಗುತ್ತೆ, ಕಮರ್ಷಿಯಲ್ ಬೇರೆ ಥರ ಆಗ್ಬಿಡುತ್ತೆ, ಇವನೇ ದುಡ್ಡು ಹಾಕ್ತಾನೆ, ಇವನೇ ಹೀರೋ ವಿಲನ್ ಮಾಡ್ಬಿಟ್ಟ ಅನ್ನೋದು ಬರುತ್ತೆ. ಮೆಸೇಜ್ ಬೇರೆ ಥರ ಆಗುತ್ತೆ. ಬೇಡ, ನಾವು ಒಂದು ಕಂಟೆಂಟ್ ಮೋಸ ಮಾಡಬಾರ್ದು. ಇಲ್ಲ ಅಣ್ಣ, ನಾನೊಬ್ಬ ಡೈರೆಕ್ಟರ್ ಹೇಳ್ತಾ ಇದ್ದೀನಿ, ಖಂಡಿತ ಸೂಟ್ ಆಗ್ತಿರೋ ಇದಕ್ಕೆ. ಯಾರು ಏನಾದರೂ ಅಂದ್ಕೊಳ್ಳಿ, ನನಗೆ ಬೇಕಣ್ಣ, ನೀವು ಒಂದ್ಸರಿ ಪೆಪ್ಪರ್ ಲುಕ್ ಬಿಟ್ಟು ನೋಡಿ ಗಡ್ಡ ಅಂತ ಎಲ್ಲ ಕೆಲವು ಸ್ಕ್ರೀನ್ ಟೆಸ್ಟ್ ಎಲ್ಲ ಆದಮೇಲೆ ಸೊ ನನಗೆ ಒಂದು ಫುಲ್ಫಿಲ್ ಆಯಿತು. ಇಲ್ಲ, ಅಣ್ಣನ ಕೆಲ್ ಮಾಡಿಸ್ಬೋದು ಅಂತ. ಸೊ ಶೂಟಿಂಗ್ ಅಂತ ಬಂದಾಗ ಒಬ್ಬ ನಿರ್ಮಾಪಕ, ಒಬ್ಬ ನಟನಾಗಿ 2 ಟಾಸ್ಕ್ ಮಾಡೋದು ಭಾಳ ಕಷ್ಟ ಇದೆ, ನಿಭಾಯಿಸೋದು ಭಾಳ ಕಷ್ಟ ಇದೆ. ಯಾಕಂದರೆ ಅವ್ರದ್ದೇ ಆದ ಕಮಿಟ್ಮೆಂಟ್ಸ್ಗಳಿರುತ್ತೆ, ಪೇಮೆಂಟ್ ಕೊಡಬೇಕು, ಮೀಟ್ರ್ ಓಡ್ತಾ ಇರುತ್ತೆ. ಅದು ಹೊರತಾಗಿ ಆ್ಯಕ್ಟಿಂಗ್ ಅಂತ ಬಂದಾಗ ಎಲ್ಲವೂ ಒಂದು ಕಡೆ ಗಂಟು ಮೂಟೆ ಕಟ್ಟಿ ಒಬ್ಬ ಕಟ್ಟರಾಗಿ ಅಲ್ಲಿ ಬರಬೇಕಾಗುತ್ತೆ. ಇದು ಅವ್ರಿಗೂ ಭಾಳ ಟಾಸ್ಕ್ ಇರುತ್ತೆ. ಅದನ್ನು ಹೇಳಿದ್ನಲ್ಲ, ಹಠ ಛಲ ಇದ್ದಾಗ ಎಲ್ಲವೂ ಆಗುತ್ತೆ ಮೇಡಮ್, ಇಲ್ಲಾಂದರೆ ಯಾವುದೂ ಆಗಲ್ಲ. ಅವರಲ್ಲಿ ಒಬ್ಬ ನಟನಾಗಿ ಗೆಲ್ಲಬೇಕನ್ನೋ ಟಾಸ್ಕು, ಒಬ್ಬ ನಿರ್ಮಾಪಕನಾಗಿ ಗೆಲ್ಲಬೇಕನ್ನೋ ಟಾಸ್ಕ್ ಅವ್ರಿಗೆ ಹಠ ತುಂಬ ಇತ್ತು. ಅದು ಖಂಡಿತ ಸ್ಕ್ರೀನ್ ನೋಡಿದಾಗ ಅದು ಎತ್ಕಾಣುತ್ತೆ ನಿಮಗೆ. ಸರ್, ಈ ಸಿನಿಮಾ ನೋಡಿದಾಗ ಜಾಸ್ತಿ ಆ್ಯಕ್ಷನ್ನೇ ಇರೋ ಥರ ಕಾಣಿಸುತ್ತೆ ಅಂತ ಅನಿಸುತ್ತೆ. ಇನ್ನು ಏನೇನಿದೆ ಸರ್ ಸಿನಿಮಾ ಒಳಗೆ ಅಂತ ಒಂದು ಬೇಸಿಕ್ ಆಗಿ? ಪ್ಯೂರಿಟಿ ಎಮೋಷನ್ಸ್ ಮೇಡಮ್. ಫಸ್ಟು ಎಮೋಷನು, ಆಮೇಲೆ ಆ್ಯಕ್ಷನು. ಹೇಳಿದ್ನಲ್ಲ, ಒಂದು ನಾವಲ್ ಇದ್ದ ಕೋರ ಬಂದು ಪ್ಯೂರ್ಲಿ ಒಂದು ಕಾದಂಬರಿ ಬುಕ್ ಅಂತ ಏನು ಹೇಳ್ತೀವಿ, ಆ ಕಾದಂಬರಿಗೆ ಕಮರ್ಷಿಯಲ್ ಟಚ್ ಕೊಟ್ಟಿದ್ದು ಅಷ್ಟೇ. ಪ್ಯೂರ್ ಗಟ್ಟಿ ಇರುವ ಕತೆ. ಒಂದು ಗಿರೀಶ್ ಕಾಸರವಳ್ಳಿ ಸರ್ ಆಗಿರ್ಬೋದು,
ಪಿ ಶೇಷಾದ್ರಿ ಸರ್ ಹ್ಯಾಂಡಲ್ ಮಾಡೋ ಸಬ್ಜೆಕ್ಟ್ನ ಒಬ್ಬ ಕಮರ್ಷಿಯಲ್ ಡೈರೆಕ್ಟರ್ ಹ್ಯಾಂಡಲ್ ಮಾಡಿದ್ರೆ ಹೇಗಿರುತ್ತೆ ಅದು ಕೋರ ಮೇಡಮ್. ಸರ್ ಕೊನೆಯದಾಗಿ ನಮ್ಮ ವೀಕ್ಷಕರು ಯಾಕೆ ಬಂದು ಕೋರಾ ಸಿನಿಮಾ ನೋಡಬೇಕು ಅಂತ ಹೇಳೋದಾದ್ರೆ ಏನು ಹೇಳ್ತೀರಾ? ಖಂಡಿತ. ಈಗ ಅದೇ ಹೇಳಿದ್ನಲ್ಲ ಮೇಡಮ್, ಕೋರ ಸಿನಿಮಾದಲ್ಲಿ ಯಾಕೆ ನೋಡಬೇಕು ಅಂದರೆ ನಿಮ್ಮ ಈಗಿನ ಜನ್ರೇಷನ್ಗೆ ಬರೀ ಆನ್ಲೈನು ಫೋನಿಗೇನೆಲ್ಲ ಅಲ್ಲಿ ಮಾರು ಹೋಗಿದ್ದೀವಿ. ನಾನು ಅದೇ 4 ಜನ ಇದ್ರೆ ನೋಡಿ, ಅವರು ಫೋನ್ ನೋಡ್ತಾ ಇದ್ದಾರೆ, ಅವರು ಫೋನ್ ನೋಡ್ತಿದ್ದಾರೆ, ಕಮ್ಯುನಿಕೇಷನ್ ಇಲ್ಲ ಈಗ. ಬಟ್ ಅದೇ ನಿಮ್ಮ 40 years ಹಿಂದೆ ಹೋದರೆ ಫೋನ್ ಇಲ್ಲ, ಏನೂ ಇಲ್ಲ. ನಾವು ಫೇಸ್ ಟು ಫೇಸ್ ಮಾತಾಡ್ತಾ ಇದ್ವಿ, ವಿಚಾರ ವಿನಿಮಯಗಳು ಹಂಚ್ಕೊತಾ ಇದ್ವಿ, ಶೇರ್ ಮಾಡ್ಕೊತಿದ್ವಿ, ಒಂದು ಎಮೋಷನಲ್ಸ್ ಇತ್ತು, ಭಾವನೆಗಳಿತ್ತು. ಅದು ಆ ಸಂಬಂಧನೇ ಬೇರೆ. ಆಮೇಲೆ ಅವ್ರು ಯೂಸ್ ಮಾಡೋಂತಹ ಸೆಟ್ ಪ್ರಾಪರ್ಟಿ, ಆಮೇಲೆ ಅಲ್ಲಿ ಪ್ರಕೃತಿ ಕೊಡೋ ಬೆಲೆ, ಆ ನೆಲಕ್ಕೆ ಕೊಡೋ ಬೆಲೆ. ಈಗ ನೆಲಕ್ಕೆಲ್ಲ ಒಂದು 2 ಅಡಿ 3 ಅಡಿಗೂ ಕೊಲೆಗಳಾಗಿದೆ, ಎಷ್ಟೋ ಆಗಿದೆ. ಈ ಜನ್ರೇಷನ್ ಬೇರೆ ಥರ ಆಗಿದೆ. ನೀವು ಒಂದು ಸಲ ಕೋರ ನೋಡಿದಾಗ, ಆಚೆ ಬಂದಾಗ ನಾವು ಏನು ಮಾಡ್ತಾ ಇದ್ದೀವಿ, ಎಲ್ಲಿದ್ದೀವಿ ಅನ್ನೋ ಗ್ಯಾರಂಟಿ, ಆ ಒಂದು ಫೀಲಿಂಗ್ ಅಂತೂ ಕಾಡುತ್ತೆ. ಆ ಲೆವೆಲ್ಗೆ ಸಿನಿಮಾ ಅಂತೂ ಇಂಪ್ಯಾಕ್ಟ್ ಮಾಡುತ್ತೆ ನಿಮಗೆ. ಥ್ಯಾಂಕ್ ಯು ಸರ್. ನಿಮ್ಮ ಕೋರ ಇದೇನು ಏಪ್ರಿಲ್ 18ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಸಖತ್ ಯಶಸ್ಸು ಕಾಣಲಿ, 100 ದಿನ ಓಡಲಿ, ಇನ್ನೂ ಜಾಸ್ತಿ ಓಡಲಿ ಅಂತ ವಿಶ್ ಮಾಡ್ತೀನಿ ಸರ್.